ನಮಸ್ಕಾರ. BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಸಮಾಜವನ್ನ ಕಟ್ಟಿ ಕೊಡ್ತದೆ ಅಂತಕ್ಕಂತಹ ಭರವಸೆಯ ಮಾತುಗಳನ್ನಾಡಿರುವ ಗ್ಯಾರಂಟಿಯ ಜಿಲ್ಲಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಗಿಯಾಸ್ ಬೋರಾಮಣಿಯನ್ ಮೈಬೂಬ್ ಬೋರಾಮಣಿಯವರಿಗೆ ತಮ್ಮೆಲ್ಲರ ಜೋರಾದ ಕರತಾಡನೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರೇ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಇಂಡಿಗೆ ಬಂದಾಗ ಒಡಲದನಿಯ ತಾಯಂದರಿಗೆ ಕೂಡಿಕೊಂಡು ಮಾತನಾಡಿದಾಗ ಆ ಒಡಲದನಿಯ ತಾಯಂದರು ಹೇಳಿದ ಮಾತು ಒಂದು ನನಗೆ ನೆನಪರ್ತದ. ಸರ್, ನಿಮ್ಮ ಶಕ್ತಿ ಯೋಜನೆಯಿಂದ ನಮಗೆ ಶಕ್ತಿ ಬಂದಿದೆ ಅಂತೇಳಿ ಇಂಥ ಎಲ್ಲೇ ಯೋಜನೆ ಕೊಟ್ಟಿರುವ ಮಾನ್ಯ ಘನ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ, ಈ ಭಾಗದ ಎಲ್ಲ ನಾಯಕರು ಇವತ್ತಿನ ದಿವಸ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ನಮ್ಮ ಸುನಿಲ್ ಗೌಡರು, ಶಾಸಕರಾದ ಅಪ್ಪಾಜಿ ನಾರ್ಗೋಡ್ ಅವರು, ಅಶೋಕ್ ಮನಗುಳಿ ಅವರು ಮತ್ತು ನಮ್ಮೆಲ್ಲ ನಾಯಕರು, ರಾಜ್ಯದ ಅಧ್ಯಕ್ಷರು ನನ್ನ ಮೇಲೆ ಅತಿಯಾದ ಪ್ರೀತಿ. ನಾನು ಯಾವಾಗ ಅವ್ರಿಗೆ ಫೋನ್ ಮಾಡ್ತೀನಿ ಅವರು ನನಗೆ ಹಿಂದಿಯಲ್ಲಿ ಮಾತಾಡ್ತಾರೆ. ನನಗೊಂದು ಸ್ವಲ್ಪ ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ಸರ್, 31 ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿಗೆ ಯಾರಿಗಾರೆ ಇದು ಜಿಲ್ಲಾ ಅಧ್ಯಕ್ಷರು ಮಾಡಿದ್ರೆ ಅದು ಬಿಜಾಪುರ ಜಿಲ್ಲೆಯಲ್ಲಿ ಒಂದೇ ಸಾಧ್ಯ ಅಂತೇಳಿ ಬಿಜಾಪುರ ಜಿಲ್ಲೆ ತೋರಿಸಿಕೊಟ್ಟಿದೆ. ಯಾರೋ 31 ಜಿಲ್ಲೆದಾಗ ಯಾರಿಗೂ ಮಾಡಿಲ್ಲ, ತಮಗೆ ಬೇಕಾದವ್ರಿಗೆ ಮಾಡಿರ್ಬೋದು. ಆದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಎಂ ಬಿ ಪಾಟೀಲ್ರು, ಶಿವಾನಂದ ಪಾಟೀಲ್ರು, ಯಶವಂತರಾಯಗೌಡ ಪಾಟೀಲ್ರು, ಮನಗುಳಿ ಅವರು, ಅಪ್ಪಾಜಿ ನಾರ್ಗೋಡ್ ಅವರು, ಕಟಕದೌಂಡ ಅವರು, ನಮ್ಮ ಸುನಿಲ್ ಗೌಡರು ಕೂಡಿಕೊಂಡು ಇವತ್ತಿನ ದಿವಸ ಅಲ್ಪಸಂಖ್ಯಾತರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಕ್ಕಾಗಿ ನಾನು ಯಾವತ್ತೂ ಅವರಿಗೆ ಚಿರಋಣಿಯಾಗಿ ಇರ್ತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗ್ಯಾರಂಟಿ. ಗೌರವಾನ್ವಿತ ಕವಲಿ ಸಾಹೇಬ್ರನ್ನ, ಅಪ್ಪಾಸಿ ಬಬ್ಲೇಶ್ವರ್ ಸಾಹೇಬ್ರನ್ನ, ಗೌರವಾನ್ವಿತ ಎಲ್ಲ ಹಿರಿಯರನ್ನ, ಗೌರವಾನ್ವಿತ ಸುನೀಲ್ ಗೌಡ್ ಸರ್ ಅವರನ್ನ, ಗೌರವಾನ್ವಿತ ಸಂಬಂಧಿ ಸರ್ ಅವರನ್ನ, ವೇದಿಕೆಯಲ್ಲಿ ಅವರಿವರನ್ನ ಪ್ರತಿಯೊಬ್ಬರು ಕೂಡ ಪಂಚ ಗ್ಯಾರಂಟಿ ಯೋಜನೆಗಳ ಸಸಿಗೆ ನೀರೆಣಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಕೋರ್ತೇನೆ. ತಮ್ಮೆಲ್ಲರ ಕರತಾಡನೆಗಳ ಮೂಲಕ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ತೇನೆ. ಗೌರವನೀಯ ಸಾಹೇಬ್ರೆ, ತಾವು ಕೂಡ ಮುಂದ್ಗಡೆ ಬರ್ರಿ. ಮಹಾದೇವಿ ಗೋಕಾಕ್ ಮೇಡಮ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು, ಹಾಗೆ ಗೌರವಾನ್ವಿತ ಶ್ರೀ SR ಪಾಟೀಲ್ ಬಾಟಗಿ, ಮಾನ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಬೆಳಗಾವಿ ವಿಭಾಗ, ಇವರಿಗೆ ಅಧ್ಯಕ್ಷರು ಹಾಗೆ ಸರ್ವ ಸದಸ್ಯರು ಪೂರಕವಾಗಿ ಹಾಗೆಯೇ ಒಂದು ಪುಸ್ತಕವನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ಮಾನ್ಯರನ್ನ ಕಾರ್ಯಕ್ರಮವನ್ನು ಕೂಡ ಸನ್ಮಾನಿಸಿ ತೆರಳಲಿಕ್ಕೆ ಆಲ್ಮೇಲ್ ತಾಲೂಕಾ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ವಿನಂತಿಯನ್ನು ಮಾಡ್ತಾರೆ. ಸರ್, ನಾನು ವಿನಂತಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ಬಹಳಷ್ಟು ಚಟುವಟಿಕೆಗಳು ಈ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ದಯವಿಟ್ಟು ಬೇಗನೆ ಈ ಕಾರ್ಯಕ್ರಮವನ್ನ ಸಂಪೂರ್ಣ ಮಾಡಲಿಕ್ಕೆ ವಿನಂತಿಯನ್ನ ಮಾಡ್ತಾರೆ. ಕರ್ನಾಟಕ ಬೆಂಗಳೂರವರನ್ನ ವೇದಿಕೆಗೆ ಆಹ್ವಾನಿಸ್ತಾರೆ. ಮೇಲೆ ಮತ್ತು ಈ ಸಭಾಂಗಣದಲ್ಲಿ ಮತ್ತು ಹೊರಗಡೆ ಸೇರಿರ್ತಕ್ಕಂಥ ಎಲ್ಲ ರೀತಿಯ ಬಂಧುಗಳಿಗೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಈ ಕಾರ್ಯಕ್ರಮ 11 ಗಂಟೆಗೆ ಶುರುವಾಗುತ್ತೆ ಅಂತ ಇತ್ತು. ಈಗ 1 ಗಂಟೆ ಆಗಿದೆ. ಈ ಯಾಕೆ ಇಷ್ಟು ತಡ ಆಯಿತು ನನಗೆ ಗೊತ್ತಿಲ್ಲ. ಕೇಳ್ಕೊಂಡಿರೋದ್ರಿಂದ ನಮ್ಮೆಲ್ಲರಲ್ಲಿ ಕಾರ್ಯಕ್ರಮ ತಡ ಆಗಿದ್ದಕ್ಕೆ ನಾನು ಕ್ಷಮೆ ಯಾಚಿಸ್ತೀನಿ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಯಾರೂ ಹಸಿವಿನಿಂದ ಇರಬಾರದು ಅನ್ನೋ ಕಾರಣಕ್ಕಾಗಿ ಅನ್ನಭಾಗ್ಯ ಯೋಜನೆಯನ್ನ ಆರಂಭ ಮಾಡಿ ಈಗ ನಿಮ್ಮನ್ನ ಕೂರಿಸಿ ಮಧ್ಯಾಹ್ನ ಊಟ ಟೈಮ್ ಆಗಿ ನೀವು ಹಸಿವಿನಲ್ಲಿ ಇರಬೇಕಾದ್ರೆ ನಾವು ಭಾಷಣದ ಮೇಲೆ ಭಾಷಣ ಮಾಡಿದ್ರೆ ಅದು ಅಪರಾಧ ಆಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕ್ಷಮೆ ಕೇಳ್ತೀನಿ. ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಉಪನ್ಯಾಸವನ್ನ, ವಿಶೇಷ ಉಪನ್ಯಾಸವನ್ನ ಕೊಡಬೇಕು ಅಂತ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಅಧ್ಯಕ್ಷರು ಮತ್ತು ಮಾಜಿ ಸಚಿವರಾದಂಥ ರೇವಣ್ಣ ಸರ್ ನನ್ನನ್ನ ಮತ್ತು ಬೇರೆ ಬೇರೆ ಭಾಷಣಕಾರರನ್ನ ಕರೆದಿದ್ದಾರೆ.
ಮತ್ತು ಇದರಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಹಿಂದೆ ಇದ್ದಂಥ ಏನು ತತ್ವ ಏನು, ಅದ್ರ ಹಿಂದೆ ಇದ್ದಂಥ ತಾತ್ವಿಕತೆ ಏನು, ಫಿಲಾಸಫಿ ಏನು ಅನ್ನೋದನ್ನ, ಅದ್ರ ಹಿಂದೆ ಇರುವಂತ ತಿಳುವಳಿಕೆ ಏನು, ಯಾಕೋಸ್ಕರ ಕರ್ನಾಟಕದಲ್ಲಿ ಈ ಯೋಜನೆಗಳು ಆರಂಭ ಆಗುವ ನಿಮಗೆ ಕೆಲವು ವಿಷಯಗಳು, ಕೆಲವು ಅಂಕಿಅಂಶಗಳು, ಕೆಲವರ ಫೋಟೋಗಳು ಎಲ್ಲ ಕೂಡ ಬರ್ತವೆ. ಅದನ್ನು ಕೂಡ ನೀವು ನೋಡಬೇಕು. ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆ ಕರ್ನಾಟಕದಲ್ಲಿ ಏನು ಆರಂಭ ಆಯಿತು, 5 ಯೋಜನೆಗಳಲ್ಲಿ 2 ಯೋಜನೆಯಲ್ಲಿ ಗೃಹಲಕ್ಷ್ಮಿ ಮತ್ತು ಯುವ ನಿಧಿನಲ್ಲಿ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಅವರಿಗೆ ಕ್ಯಾಶ್ ಟ್ರಾನ್ಸ್ಫರ್, ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಆದರೆ 2 ಸೇವೆಗಳನ್ನ ಗೃಹ ಜ್ಯೋತಿ ಮತ್ತು ಶಕ್ತಿಯ ಮೂಲಕ